ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬಾ ಸರಳವಾಗಿ ಜಸ್ಟ್ ನೀವು ಒಂದು ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ತುಂಬಾ ಸರಳವಾದ ಪೂಜೆ, ಹಾಗೆಯೇ ತುಂಬ ಜನಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ಅಂಥೇಳಿ ನನ್ನ ಒಂದು ಮನಸ್ಸಿನ ಭಾವನೆ. ಬನ್ನಿ ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಈಗ ತಿಳಿಸ್ಕೊಡ್ತೇನೆ. ನೋಡಿ, ಒಂದು ಲಕ್ಷ್ಮಿಯ ಫೋಟೋವನ್ನು ತೆಗೆದುಕೋಬೇಕು. ನೋಡಿ, ಕೈಯಿಂದ ನಿಮಗೆ ದುಡ್ಡು ಅಂದರೆ ಹಣ ಬೀಳ್ತಾ ಇದೆ, ಒಂದು ಗೋಲ್ಡ್ ಕಾಯಿನ್. ಆ ಲಕ್ಷ್ಮಿಯ ಹೆಸರು ಧನಲಕ್ಷ್ಮಿ. ಹಾಗೆ ನೆಕ್ಸ್ಟು ಐಶ್ವರ್ಯ ಲಕ್ಷ್ಮಿ, ಮತ್ತು ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ, ಆದಿಲಕ್ಷ್ಮಿ, ಹೀಗೆ 8 ಲಕ್ಷ್ಮಿಯರ ಫೋಟೋ ಇರುವಂಥದ್ದನ್ನು ನೀವು ತೆಗೆದುಕೊಳ್ಳಿ. ಹೊಸಬ್ರು ತೆಗೆದುಕೊಳ್ಳೋದಾದರೆ ಈ ರೀತಿ ತೆಗೆದುಕೊಳ್ಳಿ. ಈಗಾಗಲೇ ಇದೆ ಅಂತಂದರೆ ಪರವಾಗಿಲ್ಲ, ಅದೇ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಆಮೇಲೆ ನಾನು ನಿಮಗೆ ಮತ್ತೊಂದು ಮಾಹಿತಿ ಹೇಳಬೇಕು. ವರಮಹಾಲಕ್ಷ್ಮಿ ಅಂತಂದರೆ ನಾವು ಬರೇ ದುಡ್ಡಿಂದ ಅಷ್ಟೇ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ಕೂಡ ಕೊಡುವಂಥವಳೆ ಆ ತಾಯಿ. ಹಾಗಾಗಿ ನಾವು ಎಲ್ಲ ಅಮ್ಮನವ್ರನ್ನೂ ಕೂಡ ಪೂಜೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ನಾವು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೋಬೇಕು. ಅದ್ರ ಮೇಲೆ ನಾನು ಅರಿಶಿಣದಿಂದ ಮತ್ತೊಮ್ಮೆ ನಾನು ರಂಗೋಲಿ ಹಾಕ್ಕೊಂಡಿದ್ದೇನೆ. ಇದು ತುಂಬಾ ಇಂಪಾರ್ಟೆಂಟು. ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಪಚ್ಚಕರ್ಪೂರ ಮತ್ತು ಜಾವದ್ ಪೌಡರ್ನ ಸಹ ಹಾಕಿದ್ದೇನೆ. ಅದು ಕೂಡ ನೀವು ಮಾಡಿ. ಯಾಕೆ ಅಂತಂದರೆ ಲಕ್ಷ್ಮಿ ಬೇಗನೆ ನಮಗೆ ಒಂದು ಅನುಗ್ರಹ ಸಿಗಬೇಕು ಅಂತಂದರೆ ನಾವು ಈ ಅಷ್ಟದಳ ಪದ್ಮ ರಂಗೋಲಿನೇ ಹಾಕ್ಕೋಬೇಕಾಗುತ್ತೆ. ಅದರ ನಂತರ ನೋಡಿ, ಲಕ್ಷ್ಮಿಯ ಫೋಟೋ ಇಟ್ಟಿದ್ದೇನೆ. ಅದಕ್ಕೆ ನಾನು ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಹೂವಿಂದ ಅಲಂಕಾರ ಮಾಡ್ತಿದ್ದೇನೆ. ನೋಡಿ, ನಾನು ಹೂವಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆ 2 ದೀಪಗಳನ್ನು ಕೂಡ ಹಚ್ಚಿಟ್ಟಿದ್ದೇನೆ. ಮಧ್ಯದಲ್ಲಿ ನಾನು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ಗಣೇಶನ ಪೂಜೆ ತುಂಬಾ ಇಂಪಾರ್ಟೆಂಟು. ನಾವು ಪೂಜೆ ಮಾಡೋದಕ್ಕಿಂತ ಶುರು ಮಾಡೋಕ್ಕೂ ಮುಂಚೆ ನಾವು ಮೊದಲು ಗಣೇಶನ ಪೂಜೆ ಮಾಡಬೇಕು. ಹಾಗೆ ನಾನು 2 ಬಾಳೆ ಕಂಬಗಳನ್ನ ಇಟ್ಟಿದ್ದೇನೆ. ಬಟ್ ಅದು ಆರ್ಟಿಫಿಷಿಯಲ್, ಅದು ಆಪ್ಷನಲ್. ಅದು ಯಾವಾಗಲೂ ಕೂಡ ನಾವು ಪ್ರಾಕೃತಿಕ ದತ್ತವಾದದ್ದನ್ನೇ ಉಪಯೋಗಿಸ್ಕೋಬೇಕಾಗತ್ತೆ. ಹಾಗಾಗಿ ನೀವು ಹೊಸದಾಗಿ ಫ್ರೆಶ್ ಆಗಿರುವಂಥ ನೀವು ಅಂಗಡಿಗಳಲ್ಲಿ ತೆಗೆದುಕೊಂಡು ಬಂದು ನೀವು ಪೂಜೆ ಮಾಡ್ಕೊಳ್ಳಿ. ನಾನು ಜಸ್ಟ್ ನಿಮಗೆ ಆಗಲೇ ತಿಳಿಸಿರೋ ಮಟ್ಟಕ್ಕೆ ನಾನು ಇವತ್ತು ಕೂಡ ಡೆಕೋರೇಷನ್ಗೆ ಅಷ್ಟೇ ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ನೋಡಿ, ಆ ರಂಗೋಲೆ ಮೇಲೆ ನಾನು ಒಂದು ಪ್ಲೇಟನ್ನು ಇಟ್ಟಿದ್ದೇನೆ. ಆ ಪ್ಲೇಟ್ ಮೇಲೆ ನಾನು ಇವಾಗ ಒಂದು ಸೀರೆಯನ್ನು ಇಡ್ತಿದ್ದೇನೆ. ನೀವು ಸೀರೆನಾದರೂ ಇಡ್ಬೋದು ಅಥವಾ ಬ್ಲೌಸ್ ಪೀಸ್ ಆದರೂ ಇಡ್ಬೋದು. ನೀವು ಆವತ್ತಿನ ಮಟ್ಟಕ್ಕೆ ನೀವು ಏನು ತೆಗೆದುಕೊಂಡಿರ್ತೀರೋ ಅಷ್ಟನ್ನೇ ನೀವು ಇಟ್ಟು ಪೂಜೆ ಮಾಡ್ಕೊಳ್ಳಿ. ನಾನು ನಿಮಗೆ ಆಗಲೇ ತಿಳಿಸಿದಾಗೆ ನಾನು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ಭಾಗಣದಲ್ಲಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದರಲ್ಲಿ ಏನೆಲ್ಲ ಇಟ್ಟಿದ್ದೇನೆ ಅಂತೇಳಿ. ಈಗ ನಾನು ಅದನ್ನು ಪಕ್ಕಕ್ಕೆ ಇಡ್ತಾ ಇದ್ದೇನೆ. ಅದರ ನಂತರ ನಾವು ಆ್ಯಕ್ಚುಲಿ ಸೀರೆ ಕೆಳಗೆ ನಾವು ಅಕ್ಕಿಯನ್ನು ಹಾಕಬೇಕು. ಬಟ್ ನಿಮಗೆ ಕಾಣಿಸೋದಿಲ್ಲ ಅಂತೇಳಿ ನಾನು ಸೀರೆ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿದ್ದೇನೆ. ಅದರಲ್ಲಿ 1 ಡಜನ್ ಬಳೆ ಇಡ್ತಾ ಇದ್ದೇನೆ. ಆಮೇಲೆ ನಾನು ಇದರೊಳಗೆ ಬೆಲ್ಲವನ್ನು ಇಟ್ಟಿಲ್ಲ. ಹಾಗಾಗಿ ನೀವು 2 ಅಚ್ಚು ಬೆಲ್ಲವನ್ನು ಸಹ ಇಡಬೇಕಾಗುತ್ತೆ. 2 ವಿಳೆದೆಲೆ, ಹಾಗೆ ಅಡಿಕೆ, ಆಮೇಲೆ ನೀವು ಒಂದು ಏನಂತಾರೆ, ಒಂದು ಕವಳಿ ಎಲೆ ಅಂತಾರಲ್ಲ, ಆ ರೀತಿ ತೆಗೆದುಕೊಂಡು ಬಂದು ಸಹ ಇಡಿ. ಅದನ್ನು ನೀವು ಬಿಚ್ಚೋದಕ್ಕೆ ಹೋಗಬೇಡಿ, ಅದನ್ನು ಕೌಂಟ್ ಮಾಡಬೇಡಿ, ಅಷ್ಟನ್ನೇ ಇಡಿ. ಅದನ್ನು ನೆಕ್ಸ್ಟ್ ಡೇ ನೀವು ಉಪಯೋಗಿಸ್ಕೋಬೋದು. ಅದರ ನಂತರ ನಾವು ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿಯನ್ನು ತೆಗೆದುಕೊಳ್ಳಿ. ಆಮೇಲೆ ಅದರೊಳಗೆ ನಾವು ಅಡಿಕೆ ಮತ್ತು ಖರ್ಜೂರ ಪ್ರತಿಯೊಂದನ್ನು ಇಡಬೇಕಾಗುತ್ತೆ. ಆಮೇಲೆ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಡ್ರೈ ಫ್ರೂಟ್ಸ್ ಇಡಿ. ಇದು ಕೂಡ ಆಪ್ಷನಲ್ಲು. ನಿಮಗೆ ಮೊದಲೇ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಪೂಜೆ ಮಾಡ್ಕೊಳ್ಳಿ. ಅಷ್ಟೇ, ತುಂಬ ಸರಳವಾಗಿ ಮಾಡ್ಕೊಳ್ಳಿ. ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಇದರಲ್ಲಿ ಕೆಲವೊಂದನ್ನು ನೀವು ಸ್ಕಿಪ್ ಮಾಡ್ಬೋದು. ಅದರ ನಂತರ ನೋಡಿ, ಒಂದು ಕಾಯಿ ಇಡಲೇಬೇಕಾಗುತ್ತೆ. 2 ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ, ಒಣ ಕೊಬ್ಬರಿ, ಖರ್ಜೂರ, ಬಳೆ, ಅಕ್ಕಿ, ಇದು ಮಾತ್ರ ತುಂಬಾ ಇಡಲೇಬೇಕಿದ್ನ. ಇದಿಷ್ಟು ಇಡಬೇಕು. ಆಮೇಲೆ ಅಮ್ಮನವ್ರಿಗೆ ಅಂತೇಳಿ ಒಂದು ಬಾಗಿಣದ ಸಾಮಾನು, ಅದರಲ್ಲಿ ಬಾಚಣಿಕೆ ಇರುತ್ತೆ, ಅರಿಶಿಣ ಕುಂಕುಮದ ಪ್ಯಾಕೆಟ್ ಇರುತ್ತೆ, ಕಣ್ಣಿಗೆ ಹಚ್ಚೋಂಥ ಕಾಡಿಗೆ ಇರುತ್ತೆ. ನನಗೆ ಅದನ್ನು ವ್ಯೂವರ್ಸ್ ಕೇಳಿದ್ರೆ ಅದನ್ನು ಏನು ಮಾಡ್ತಾರೆ ಅಂತೇಳಿ, ಅದನ್ನು ನೀವು ಯಾರಿಗೆ ಕೊಟ್ಟಿರ್ತಾರೋ ಅದನ್ನು ಓಪನ್ ಮಾಡಿ ಅದನ್ನು ಅವ್ರು ಉಪಯೋಗಿಸ್ಕೊಳ್ತಾರೆ. ಇಲ್ಲ ಅಂತಂದರೆ ನೀವು ದೇವಸ್ಥಾನಕ್ಕೆ ಕೊಡ್ಬೋದು. ಹಾಗೆಯೇ ಎಷ್ಟು ಸಾಧ್ಯನೋ ಅವತ್ತು ಹಣ್ಣಿನಿಂದ ನೀವು ಉಪಯೋಗಿಸ್ಕೋಬೋದು. ಅಂದರೆ 5 ರೀತಿಯ ಹಣ್ಣನ್ನಾದ್ರೂ ಉಪಯೋಗಿಸ್ಕೋಬೋದು, ಅಥವಾ 3 ರೀತಿ, ಎಷ್ಟು ಸಾಧ್ಯನೋ ಅಷ್ಟು. ಆಮೇಲೆ ನೋಡಿ, ಈ ಮಡಿಕೆ ಒಳಗೆ ನಾನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿರೋಂಥ ಅಷ್ಟು ವಸ್ತುಗಳನ್ನ ನಾನು ಈ ಪುಟ್ಟದಾದ ಮಡಿಕೆಯಲ್ಲಿ ಹಾಕಿಟ್ಟಿದ್ದೇನೆ. ಇದು ಕೂಡ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಹಾಕಿಡ್ಬೋದು. ಹಾಗೆ ಒಂದು 5 ಥರ 3 ಥರ ಹಣ್ಣುಗಳನ್ನ ಇಡ್ಬೋದು. ಆಮೇಲೆ ಪ್ರಸಾದ ಅಂತ ಬಂದಾಗ ನಾನಿವತ್ತು ನಿಮಗೆ 1 ಲೋಟ ಹಾಲು, ಅಂದರೆ ಬಿಸಿ ಹಾಲನ್ನೇ ಇಡಬೇಕು. ಬಿಸಿ ಹಾಲಿಗೆ ಬಾದಾಮಿ, ಒಂದು ಕೆಂಪು ಕಲ್ಸಕ್ಕರೆ ಎಲ್ಲವನ್ನು ಹಾಕಿಟ್ಟು ನೀವು ಪ್ರಸಾದ ಅಂತೇಳಿ ನೈವೇದ್ಯ ಮಾಡಿ. ಇಲ್ಲ ಅಂತಂದರೆ ಸಿಹಿ ಸಜ್ಜಿಗೆ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು. ಆಮೇಲೆ ಅಮ್ಮನವರಿಗೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂದರೆ ಕರ್ಡ್ ರೈಸ್, ಮೊಸರನ್ನ ಕೂಡ ಮಾಡಿ, ತುಂಬಾ ಒಳ್ಳೆಯದದು. ಅದರ ನಂತರ ನೋಡಿ, ನಾನು ಒಂದು ಕಾಮಾಕ್ಷಿ ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೀವು ದಿನನಿತ್ಯ ದೇವರ ಮನೆಯಲ್ಲಿ ಯಾವ ರೀತಿ ದೀಪಾರಾಧನೆ ಮಾಡ್ತೀರೋ ಅದೇ ರೀತಿಯೇ ನೀವು ಇವತ್ತು ಕೂಡ ದೀಪಾರಾಧನೆ ಮಾಡಿ. ಅದರ ನಂತರ ನೋಡಿ, ನಾನು ದೀಪವನ್ನು ಊದುಬತ್ತಿಯಿಂದ ಹಚ್ತಾ ಇದ್ದೇನೆ.
ಇದಿಷ್ಟು ನೋಡಿ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ತುಂಬ ಸರಳವಾಗಿ ಪೂಜೆ ಮಾಡಬೇಕಾಗಿರುವಂಥ ಸಿದ್ಧತೆಗಳು. ಆದರೆ ನೆಕ್ಸ್ಟ್ ನಾವು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡ್ಕೋಬೇಕು. ಅಂತ ಅಂದರೆ ನಾವು ಗಣೇಶನನ್ನು ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟಿದ್ದೇನೆ. ನಿಮ್ಮಲ್ಲಿ ಲಕ್ಷ್ಮೀ ವಿಗ್ರಹ ಇತ್ತು ಅಂತಂದರೆ ಬೇಕಾದರೆ ನೀವು ಲಕ್ಷ್ಮೀ ಅಂದರೆ ಗಣೇಶನ ವಿಗ್ರಹ ಪಕ್ಕದಲ್ಲಿ ಕೂಡ ಲಕ್ಷ್ಮೀ ವಿಗ್ರಹ ಇಡ್ಬೋದು, ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಅದರ ನಂತರ ನಾವು ಮೊದಲು ಗಣೇಶನಿಗೆ ಊದ್ಬತ್ತಿಯನ್ನು ಬೆಳಗಿ, ಆಮೇಲೆ ಲಕ್ಷ್ಮೀ ಅಮ್ಮನವ್ರಿಗೂ ಕೂಡ ನಾವು ಊದ್ಬತ್ತಿಯನ್ನು ಬೆಳಗಿ ಅಕ್ಷತೆಯನ್ನು ಹಾಕಿ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಒಂದು ಹೂವು ಮತ್ತು ಸ್ವಲ್ಪ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಒಂದು ಗಣೇಶನ ನಾವು ಏನು ವಿಗ್ರಹ ಇಟ್ಟಿರ್ತೀವೋ ವಿಗ್ರಹದ ಮುಂದೆ ಇಟ್ಬಿಟ್ಟು ನೀವು ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ವಿಶಸ್ ಏನಿದೆಯೋ ಅದನ್ನ ಕೇಳಿಕೊಂಡು ಅದರ ನಂತರ ಧೂಪ ಹಚ್ಚಬೇಕಾಗುತ್ತೆ. ಆಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಿ, ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ವ್ರತದ ಬುಕ್ಕನ್ನು ಕೂಡ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟು. ಆಮೇಲೆ ಅದರಲ್ಲಿ ಪ್ರತಿಯೊಂದು ಪೂಜಾ ವಿಧಾನಗಳಾಗಿರ್ಬೋದು, ಅದರಲ್ಲಿ ಆಮೇಲೆ ಒಂದು ಅಷ್ಟೋತ್ತರ ಆಗಿರ್ಬೋದು, ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ನೀವು ಅದನ್ನೆಲ್ಲನೂ ಓದ್ಬಿಟ್ಟು ನೀವು ಅದರ ನಂತರ ನೀವು ವ್ರತವನ್ನು ಒಂದು ಮುಕ್ತಾಯ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ಅಂತಂದರೆ ನಾವು ಸುಮ್ಮನೆ ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ. ಆದರೆ ಕೆಲವೊಬ್ಬರು ಅಷ್ಟಲಕ್ಷ್ಮಿಯರನ್ನು ಕೂಡ ಆಹ್ವಾನ ಮಾಡ್ಕೊಳ್ತಾರೆ, ಅಂದರೆ 8 ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಅಷ್ಟರ ಮಟ್ಟಿಗೆ ನಾವು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೂ ಕೂಡ ನಾವು ಅವತ್ತಿನ ದಿವಸ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಓದ್ಕೊಂಡ್ಬಿಟ್ಟು ನಾವು ಲಕ್ಷ್ಮಿಯರನ್ನ ಆಹ್ವಾನ ಮಾಡಿಕೊಂಡು ನಾವು ಪೂಜೆ ಮಾಡ್ಬೋದು. ಇದಿಷ್ಟು ತುಂಬ ಸರಳವಾದದ್ದಿದು. ಈಗ ನೋಡಿ ಮಂಗಳಾರತಿಯನ್ನು ಸಹ ಮಾಡಿದ್ದೇನೆ. ನೋಡಿ ಮಂಗಳಾರತಿ ಎಲ್ಲ ಮಾಡಿದ ನಂತರ ನಾವು ಅಮ್ಮನವ್ರಿಗೆ ಮತ್ತು ಗಣೇಶನಿಗೆ ಇಬ್ಬರಿಗೂ ಕೂಡ ನಾವು ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ನಮ್ಮ ವಿಶಸ್ ಏನಿದೆ ಅದನ್ನು ಮತ್ತೊಮ್ಮೆ ನಾವು ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಪ್ರಸಾದವನ್ನು ತೆಗೆದುಕೋಬೇಕಾಗುತ್ತೆ. ಆದರೆ ಅವತ್ತಿನ ದಿವಸ ಕಂಪ್ಲೀಟಾಗಿ ಫುಲ್ ಡೇ ಉಪವಾಸ ಇರಬೇಕು. ಒಂದು ಪಕ್ಷದಲ್ಲಿ ನಿಮಗೆ ಇರೋದಕ್ಕೆ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಹಾಲು ಹಣ್ಣು ಈ ರೀತಿಯಾಗಿ ನಾವು ಪ್ರಸಾದ ಅಂತೇಳಿ ನಾವು ಏನು ನೈವೇದ್ಯಕ್ಕೆ ಮಾಡಿರ್ತೀವೋ ಅದನ್ನೇ ನೀವು ಸ್ವಲ್ಪ ಮಟ್ಟಿಗೆ ತೆಗೆದುಕೋಬೋದು. ಆಮೇಲೆ ನೀವು ಇನ್ನೊಂದು ತಿಳ್ಕೊಬೇಕಾಗುತ್ತೆ, ಈ ಅಕ್ಕಿ ಬೆಲ್ಲ ಪ್ರತಿಯೊಂದನ್ನು ಕೂಡ ನೀವು ಏನು ಮಾಡ್ಬೋದು ಅಂತ ಅಂದರೆ, ಆದಷ್ಟು ನೀವು ಲಕ್ಷ್ಮೀ ಟೆಂಪಲ್ ಇತ್ತು ಅಂದರೆ ಲಕ್ಷ್ಮೀ ಟೆಂಪಲ್ಗೆ ತೆಗೆದುಕೊಂಡು ಹೋಗಿ ಕೊಡಿ, ತುಂಬಾ ಒಳ್ಳೆಯದು. ಒಂದು ಪಕ್ಷದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ ಆಗೋದಿಲ್ಲ ಅನ್ನೋದಾದರೆ ನೀವು ನಿಮ್ಮ ನೈಬರ್ಸಲ್ಲಿ ಯಾರಾದರೂ ಒಬ್ಬರು ನಿಮಗೆ ಒಳ್ಳೆ ಒಂದು ವಿಶ್ ಮಾಡೋರಿದ್ದರೆ ಅಂಥವ್ರನ್ನ ಕರೆದು ನೀವು ಅವ್ರ ಕೈಲಿ ಅವ್ರಿಗೆ ಅರಿಶಿಣ ಕುಂಕುಮ ಕೊಟ್ಟು ಒಂದು ಅವರಿಗೆ ಹೂವನ್ನು ಕೊಟ್ಟು ಅವ್ರ ಕೈಲಿ ಅಕ್ಷತೆ ಕೊಟ್ಟು ನೀವು ನಾನು ಏನು ನಿಮಗೆ ತಿಳಿಸ್ಕೊಟ್ಟಿದ್ದೇನೋ ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಎಲ್ಲ ಪ್ರತಿಯೊಂದನ್ನು ಅವರಿಗೆ ಕೊಟ್ಟು ಜೊತೆ ಒಂದು ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಅವ್ರ ಕೈಲಿ ಕೊಟ್ಟು ಒಂದು ಸ್ವಲ್ಪ ಅಕ್ಷತೆಯನ್ನು ನೀವು ಅವರಿಗೆ ಕಾಲಿ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಅಕ್ಷತೆ ಹಾಕಿಸ್ಕೊಳ್ಳಿ. ಈ ರೀತಿ ನೀವು ಮಾಡಿದಾಗ ನಿಮ್ಮ ಏನೇ ಒಂದು ಸಂಕಲ್ಪ ಇದ್ದರೂ ಕೂಡ ಅದು ಖಂಡಿತವಾಗ್ಲೂ ಅಮ್ಮನವರು ಈಡೇರಿಸ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮರದ ಬಾಗಿನ ಕೊಡುವಂಥ ಪದ್ಧತಿ ಇರೋದಿಲ್ಲ ಸಾಮಾನ್ಯವಾಗಿ. ನೀವು ಜಸ್ಟ್ ಒಂದು ತಟ್ಟೆಯಲ್ಲಿ ಇಟ್ಟು ಕೊಟ್ಟರು ಸಾಕು. ನಾನು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಒಂದು ಪುಟ್ಟದಾದ ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಮರದ ಬಾಗಿನ ಇಟ್ಟಿದ್ದೇನೆ. ಅದು ನಿಮಗೆ ಯಾವುದಕ್ಕೆ ಏನಕ್ಕೆ ಅಂತೇಳಿ ನಾನು ಮತ್ತೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ನಿಮಗೂ ಕೂಡ ಖುಷಿ ಆಗುತ್ತೆ. ಅದು ಮಾತ್ರ ಆಪ್ಷನಲ್ ಅದು, ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿ. ಹಾಗೆ ರಾತ್ರಿ ಮಾತ್ರ ನೀವು ಕೆಂಪಾರತಿ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಕೆಂಪಾರತಿನೂ ಕೂಡ ನಾನು ಯಾವ ರೀತಿ ರೆಡಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಒಮ್ಮೆ ಕಳಸ ಬೆಳಗ್ಗೆ ಕೆಂಪಾರತಿಯನ್ನು ಮಾಡಿಕೊಂಡು ಅದರ ನಂತರ ನೀವು ಪೂಜಾ ವಿಧಾನವನ್ನು ಮುಕ್ತಾಯ ಮಾಡ್ಬೋದು. ಹಾಗೆಯೇ ಪ್ರಸಾದ ಕೂಡ ನಿಮಗೆ ಆಪ್ಷನಲ್ಲಿ ಯಾವ ಪ್ರಸಾದ ಬೇಕಾದ್ರೂ ಮಾಡ್ಕೋಬೋದು. ಅಮ್ಮನವ್ರಿಗೆ ಲೆಮನ್ ರೈಸ್ ಅಂತಂದರೆ ಚಿತ್ರಾನ್ನ ಅಂದರೆ ತುಂಬಾ ಪ್ರೀತಿ. ಆಮೇಲೆ ಕರ್ಡ್ ರೈಸು, ಆಮೇಲೆ ಪಾನಕ, ಕೋಸಂಬರಿ ಈ ರೀತಿಯಾಗಿ ನಿಮಗೆ ಶಕ್ತಿಗೆ ಅನುಗುಣವಾಗಿ ನೀವು ಅವತ್ತಿನ ದಿವಸ ಪ್ರಸಾದವನ್ನು ಮಾಡ್ಕೊಳ್ಳಿ. ಹಾಗೆಯೇ ನೀವು ಯಾರಿಗೆಲ್ಲ ಕುಂಕುಮ ಕರೆದಿರ್ತೀರೋ ಅವ್ರಿಗೆ ಅಟ್ಲೀಸ್ಟ್ ಒಂದು ಲೋಟ ಹಾಲು ಅಥವಾ ಒಂದು ಪಾನಕನಾದ್ರೂ ಕೊಟ್ಬಿಟ್ಟು ಅವರಿಗೆ ಸತ್ಕಾರ ಮಾಡಿ. ಯಾಕೆ ಅಂತಂದರೆ ಅವತ್ತಿನ ದಿವಸ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಯಾರೇ ಮುತ್ತೈದರು ಬಂದರೂ ಕೂಡ ಅವರು ಲಕ್ಷ್ಮಿಯ ಸ್ವರೂಪದಲ್ಲಿ ಇರ್ತಾರೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ಅವರಿಗೆ ಆದಷ್ಟು ನಾವು ಸತ್ಕಾರ ಮಾಡಿ ಅವರಿಗೆ ಕುಂಕುಮ ಕೊಟ್ಟು ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳಿ. ನಿಮ್ಮ ಯಾವುದೇ ಒಂದು ಸಂಕಲ್ಪ ಇದ್ದರೂ ಕೂಡ ಬೇಗನೆ ಈಡೇರುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ನನ್ನ ತುಂಬ ಸರಳವಾದ ಪೂಜಾ ವಿಧಾನ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮಗೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಹೋಗ್ತೇನೆ ಫ್ರೆಂಡ್ಸ್.